ನಾನು ತಾರಾ ಅಂತ ಬೆಂಗಳೂರು ತ್ಯಾಗರಾಜ ನಗರದಿಂದ ಬಂದಿದ್ದೀನಿ. ಈ SRK ಟೆಂಪಲ್ ಆಫ್ ಆಯಿಲ್ಸ್ ಫೌಂಡರು ಅಥವಾ ಇವ್ರು ಏನಿದ್ದಾರೆ ಇವರು ನನಗೆ ಚೆನ್ನಾಗಿ ಪರಿಚಯ, ಒಂದು ಆತ್ಮೀಯರು ಕೂಡ. ಮಿರಾಕಲ್ ಮೂರ್ತಿಯವರು ನನ್ನ ಆತ್ಮೀಯರು ಕೂಡ. ಅವರು ಬಂದು ನೋಡಿ ಅಂತ ಹೇಳಿದಾಗ ಇಲ್ಲಿ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಬೆಂಗಳೂರಿಗೆ ಬಂದು ಸಾಕಷ್ಟು ವರ್ಷಗಳಾಗಿದೆ. ಮೊದಲು ನಾನು ಕೊಬ್ಬರಿ ಎಣ್ಣೆನೇ, ಯಾಕಂದರೆ ನಾವು ಮಲೆನಾಡವರಾಗಿರೋದ್ರಿಂದ ನಮ್ಮ ಕೊಬ್ಬರಿ ಎಣ್ಣೆ ಚಿರಪರಿಚಿತ. ಆದರೆ ಈ ಕೋಲ್ಡ್ ಪ್ರೆಸ್ಡ್ ಸ್ವತಃ ಎತ್ತಿನ ಗಾಣದಿಂದ ತಯಾರಿಸಿದಂಥ ಎಣ್ಣೆನ ನಾವು ಯೂಸ್ ಮಾಡಿಲ್ಲ. ಗಾಣದ ಎಣ್ಣೆನೇ ಯೂಸ್ ಮಾಡಿದ್ದೀವಿ, ಆದರೆ ಮಷಿನ್ನಿಂದ ತಯಾರಾಗಿರುವಂಥ ಎಣ್ಣೆಗಳನ್ನು. ನಮಗೆ ಯಾವ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆನೇ ಶ್ರೇಷ್ಠ ಅನ್ನೋದು ನಮ್ಮ ತಲೆಯಲ್ಲಿ ಅದು ಯಾವಾಗಲೂ ಇದ್ದಿದ್ದೆ. ಆದರೆ ಬೆಂಗಳೂರಿಗೆ ಬಂದ ಮಧ್ಯಂತರದಲ್ಲಿ ಒಂದಷ್ಟು ವರ್ಷಗಳ ಕಾಲ ನಾವು ಈ ರಿಫೈನ್ಡ್ ಆಯಿಲನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಅದರ ಒಂದು ಪರಿಣಾಮಗಳು ಗೊತ್ತಾಗ್ತಾ ಹೋದ್ಮೇಲೆ ಮತ್ತೆ ನಾವೀಗ ಕೊಬ್ಬರಿ ಎಣ್ಣೆಗೆ ನಮ್ಮ ಒಂದು ಅಡುಗೆ ಅಥವಾ ಎಲ್ಲ ಒಂದು ಉಪಯೋಗಕ್ಕೂ ಅದನ್ನೇ ಬಳಸ್ತಾ ಇದ್ದೀವಿ. ಆದರೆ ಇಲ್ಲೂ ಬಂದು ವಿಶೇಷ ಅಂತ ಕಂಡಿದ್ದು ನನಗೆ ಈಗ ಇದು ಎತ್ತಿನಿಂದನೇ ಸ್ವತಃ ಈ ನಿಜವಾದ ಗಾಣದಿಂದ ಹೆಂಗೆ ಎಣ್ಣೆ ತಯಾರಿಸ್ತಾ ಇದ್ದಾರೆ, ಇದು ಎಷ್ಟು ಆರ್ಗ್ಯಾನಿಕ್ಕು, 100% ಏನು ನಮಗೆ ದೇಹಕ್ಕೆ ಪೋಷಕಾಂಶಗಳು ಬೇಕು ಒಂದು ಕೊಬ್ಬರಿ ಅದರ ಎಣ್ಣೆಯಿಂದ, ಅದು ನಮಗೆ ತುಂಬ ಒಳ್ಳೆಯ ಒಂದು ಪರಿಣಾಮವನ್ನು ಕೊಡುತ್ತೆ ಅನ್ನೋದರಲ್ಲಿ ನನಗೆ ಸಂಶಯನೇ ಇಲ್ಲ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ಬಳಸಿ ಗೊತ್ತು. ಆದರೆ ಈ ಕೋಲ್ಡ್ ಪ್ರೆಸ್ಡ್ ಅಥವಾ ಎತ್ತಿನ ಗಾಣದಿಂದ ತಯಾರಿಸಿದಾಗ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸೋಕ್ಕೆ ನಾನು ತುಂಬ ಒಂಥರ ಉತ್ಸುಕಳಾಗಿದ್ದೇನೆ ಅಂತ ಹೇಳ್ಬೋದು. ಕೊಬ್ಬರಿ ಎಣ್ಣೆ ಮತ್ತು ಅದರ ಉಪಯೋಗ, ಅದರ ಆರೋಗ್ಯದ ಬಗ್ಗೆ ನನಗೆ ಡೌಟೇ ಇಲ್ಲ. ಇದ್ರ ಬಗ್ಗೆ ಅಂತೂ 100ರಿಂದ 200% ನನಗೊಂದು ಆತ್ಮವಿಶ್ವಾಸ ಇದೆ. ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಬಂದು ಇಲ್ಲಿ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಸಿಬ್ಬಂದಿ ವರ್ಗಗಳು ನಮ್ಗೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದರು. ಇದರ ವಿಶೇಷತೆಯನ್ನು ವರ್ಣಿಸಿದರು. ಅಥವಾ ನಮಗೆ ಒಳ್ಳೆ ತಂಪಾದ ಮಜ್ಜಿಗೆನೂ ಕೊಟ್ಟರು. ಇವರ ಆದರಾತಿಥ್ಯ ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರೂ ಬಂದು ಒಮ್ಮೆ ವಿಸಿಟ್ ಮಾಡಿ ಇವ್ರ ಪರಿಚಯ ಮಾಡ್ಕೊಳ್ಳಿ ಅನ್ನೋದು ನನ್ನೊಂದು ವಿನಂತಿ.